ಸೈನ್ಯ ಎಷ್ಟು ದೊಡ್ಡದ್ರಲ್ಲಿ ಯುದ್ಧ ಮಾಡಕ್ ಸೈನಿಕರು ಈ ಸಲ ಕಷ್ಟ ನೋಡಿ ನೈಟ್ 3 ಗಂಟೆ ಆಗಿದೆ. ನನಗೆ ಕಾಲ್ ಮಾಡಿದ್ದಾರೆ ನಮ್ಮ ಫ್ರೆಂಡ್ಸು ಬೆಂಗಳೂರಿಂದ ಊರಿಗೆ ಬಂದಿದ್ದಾರೆ ಅಂತ. ಅದೇ ಯಾವುದೇ ಫ್ರೆಂಡ್ಸ್ ಆಗಲಿ ನೈಟ್ ಹೊತ್ತು ಕಾಲ್ ಮಾಡಿದರೆ ಪಾಪ ಹೋಗಿರಿ. ಯಾಕಂದರೆ ಫೋನ್ ಸೈಲೆಂಟ್ ಮಾಡಿ ಸೈಡಿಗೆ ಮಕ್ಕೋಬೇಡಿ ಪಾಪ. ಅಷ್ಟು ಜನ ಫ್ರೆಂಡ್ಸ್ ಇದ್ರೂ ನಿಮ್ಮನ್ನು ನಂಬಿ ನಿಮ್ಮ ಮೇಲೆ ಫೋನ್ ಮಾಡಿರ್ತಾರೆ. ಅದಕ್ಕೆಲ್ಲ ಎಷ್ಟು ನೈಟ್ ಆಗಲಿ 3 ಗಂಟೆ ಆಗಲಿ 1 ಗಂಟೆ ಆಗಲಿ ಅಷ್ಟು ಗಂಟೆ ಆದ್ರೂ ಹೋಗಿ ಸ್ವಲ್ಪ ಹೆಲ್ಪ್ ಮಾಡಿರಿ. ಯಾಕಂದರೆ ಅವರು 100 ಕಾಂಟ್ಯಾಕ್ಟ್ಗಳು ಅಷ್ಟು ಜನ ಇದ್ದರೂ ನಿಮಗೆ ಕಾಲ್ ಮಾಡ್ತಾರೆ ಅಂದರೆ ನಿಮ್ಮ ಮೇಲೆ ಅಷ್ಟು ನಂಬಿಕೆ ಇಟ್ಟಿರ್ತಾರೆ, ಅಷ್ಟು ಪ್ರೀತಿ ಇಟ್ಟಿರ್ತಾರೆ. ಪ್ರೀತಿ ಅದೆಲ್ಲ ಓದಿಸ್ಕೊಳ್ಳಿ. ನಾವು ಬಂದಿರೋ ಖುಷಿ ನಮ್ಮ ಮಾಮ ಒಂದು ಡೈಲಾಗ್ ಹೇಳ್ತಾರೆ ನೋಡಿ. ಅಂತೂ ಊರಿಗೆ ಬಂದ್ಬಿಟ್ಟಿವಿ. ಇದಕ್ಕೆಲ್ಲ ಕಾರಣ ನಮ್ಮ ಮಾವ. ಅದಕ್ಕೆ ಅಂತಾರ ಸೈನ್ಯ ಎಷ್ಟು ದೊಡ್ಡದ್ರಲ್ಲಿ ಯುದ್ಧ ಮಾಡಕ್ ಸೈನಿಕರು ಈ ಸಲ ಕಷ್ಟ ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ನಮಸ್ಕಾರ ಫ್ರೆಂಡ್ಸ್. ಅಂತೂ ಊರಿಗೆ ಬಂದ್ಬಿಟ್ಟಿವಿ. ಇದಕ್ಕೆಲ್ಲ ಕಾರಣ ನಮ್ಮ ಮಾವ. ಇಲ್ಲಾಂದ್ರೆ ಇನ್ನ ಯಾದಗಿರಿಗೆ ಮಕ್ಕಂತಿದ್ವಿ. ಅದಕ್ಕೆ ಅಂತಾರ ಏನೇ ಕಷ್ಟ ಇರ್ಲಿ ದೋಸ್ತರ ಪಕ್ಕದಲ್ಲಿ ಇರ್ಬೇಕಂತ. ಎಲ್ಲಾ ಪ್ರಾಬ್ಲಮ್ಗೂ ಸೊಲ್ಯೂಷನ್ ದೋಸ್ತರು. ಇಷ್ಟು ಹೇಳ್ತೀನಿ. ಬಾಯ್ ಟಾಟಾ ಬಾಯ್ ಬಾಯ್.